ಆನಂದನಗರದಲ್ಲಿರುವ ಶ್ರೀ ಪವಾಡ ಬಸವೇಶ್ವರ ಹಾಗೂ ಗುಡ್ಡಾಪುರ ದಾನಮ್ಮ ದೇವಿ ಧಾರ್ಮಿಕ ಸೇವಾ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ವೇದಮೂರ್ತಿ ಶ್ರೀ ಶೈಲಯ್ಯ ನಾಗಯ್ಯ ಕವಡಿಮಠ ರವರ 60ನೇ ವರ್ಷದ ಜನ್ಮದಿನವನ್ನು ಅಂಗವಾಗಿ ಭಕ್ತಿಯಿಂದ ಕೂಡಿದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆನಂದನಗರದ ಸದ್ಭಕ್ತರು, ಭಕ್ತಾದಿಗಳು ಮತ್ತು ಅಭಿಮಾನಿಗಳು ಸಹಭಾಗಿತ್ವ ವಹಿಸಿ ಶ್ರೀ ಕವಡಿಮಠ ರವರನ್ನು ಗೌರವಿಸಿ ದೀಪ ಬೆಳಗಿಸುವ ಮೂಲಕ ಮತ್ತು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಜನ್ಮದಿನಾಚರಣೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮನಗುಂಡಿಯ ಬಸವ ಮಹಾಮನೆಯ ಪರಮಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ನೀಡಿದರೆ, ರಾಜಕೀಯ ಧೋರಣೆಯ ಗಣ್ಯರಾದ ಮಲ್ಲಿಕಾರ್ಜುನ ಸಾಹುಕಾರ್ ಮತ್ತು ಇಮ್ರಾನ್ ಯಲಿಗಾರರು ಭಾಗವಹಿಸಿ ಶ್ರೀ ಶೈಲಯ್ಯ ಕವಡಿಮಠ ರವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಭಾಗವಹಿಸಿದ ಭಕ್ತರು ಹಾಗೂ ಅಭಿಮಾನಿಗಳು ಶ್ರೀ ಕವಡಿಮಠ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಅವರ ಆಯುಷ್ಮಾನ್ ಮತ್ತು ಸೇವಾ ಚಟುವಟಿಕೆಗಳು ಇನ್ನಷ್ಟು ಬೆಳಲಿ ಎಂಬ ಭಾವನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಂತ್ಯದಲ್ಲಿ ಶ್ರೀ ಶೈಲಯ್ಯ ಕವಡಿಮಠ ರವರು ಭಕ್ತಾದಿಗಳಿಗೆ ಹಿತವಚನ ನುಡಿಸಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳ ಮಹತ್ವದ ಬಗ್ಗೆ ಮಾತನಾಡಿದರು. ಆನಂದನಗರ ಮತ್ತು ಸುತ್ತಮುತ್ತಲಿನ ಭಕ್ತರು ಈ ವೇಳೆ ಅವರ ಮಾತುಗಳಿಂದ ಸ್ಫೂರ್ತಿ ಪಡೆದುಕೊಂಡರು. 25 ವರ್ಷ ಸೇವಾ ಮಾಡಿದ್ದಿಲ್ಲ, ಅಲ್ಲಿ ಹಿಡಿದು ಭಕ್ತರಿಗೆ ಸುಮಾರು ಬರ್ತಡೇ ಮಾಡ್ಕೊತ ಬಂದಾರೆ. ಅವರ ಅಪೇಕ್ಷೆ ಮೇರೆಗೆ ನನಗೆ ಇವತ್ತೇನು ಅನ್ನಿಸ್ತದೆ, ನನಗೆ 60ನೇ ವರ್ಷ ಪ್ರಾರಂಭ ಆಗಿದ್ದಕ್ಕೆ ಭಕ್ತರು ಈ ರೀತಿಯಲ್ಲಿ ಎಲ್ಲರೂ ಕೂಡಿ ನನ್ನ ಮನಸ್ಸಿಗೆ ಒಂದು ಖುಷಿ ತಂದು ಕೊಟ್ಟಾರೆ. 25 ವರ್ಷ ನೀವು ಜನಸೇವೆ ಮಾಡೀನಿ, ನನಗೆ ಸ್ವಾರ್ಥಕ್ಕೆ ಅನ್ನಿಸ್ತದೆ. ಇಷ್ಟು ನಾನು ಅನಾರೋಗ್ಯದಿಂದಿದ್ದರೂ ಕೂಡ ನನಗೆ ಎಲ್ಲರ ಹಿಂದೆ ಸಾಥ್ ಕೊಟ್ಟು ನಾ ಕೇಳ್ದ ಕ್ರಿಯೆಂದು ಹೇಳ್ತೀನಿ ಅಂತ ಮಾತು ಕೇಳಿ ಯುವಕರು ಯಾರಿಗೋ ಇದಾಗಿದ್ದರೂ ಕೂಡ ಯುವಕರು ಇವತ್ತಿನ ದಿವಸ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತು ಕೇಳ್ತಾರೆ. ಹಿರಿಯರು ನನಗಿಂತ ವಯಸ್ಸಾದವರು, ಈಗ ನನಗೆ 60 ಆಗಿರ್ಬೋದು, 70, 75, 65 ವರ್ಷದವರು ಕೂಡ ನನಗೆ ಅವರು ಮರ್ಯಾದೆಯನ್ನು ಕೊಟ್ಟು ನನಗೆ ನಂದು ಎಲ್ಲ ಇದೊಂದು ನನ್ನ ಒಡಗೂಡಿ ನಡೆಸ್ಕೊಡಕತ್ತಾರಲ್ಲ, ಅದೇ ನನಗೊಂದು ದೊಡ್ಡ ಸಂತೋಷ. ಆ ತಾಯಿ ಆಶೀರ್ವಾದ ನಡೀತದೆ. ಇನ್ನು ಮುಂದೆ ಕೂಡ ಆ ತಾಯಿ ಆಶೀರ್ವಾದದಿಂದ ಅದು ಇನ್ನೂ 10 ವರ್ಷ ನಾನು ಆ ಬದುಕಿ ಆದರೂ ಕೂಡ ಸೇವಾ ಮಾಡ್ತೀನಿ. ಎಷ್ಟು ದಿವಸ ನನ್ನ ಕಣ್ಣಲ್ಲಿ ಜೀವ ಇರ್ತದೆ, ನನ್ನ ಕೈಯಾಗ ಶಕ್ತಿ ಅದು ಕಾಲ ಹೋಗ್ಯದ. ಕೈಯಾಗ ಶಕ್ತಿ ಇರೋವರೆಗೂ ಇದನ್ನು ಇನ್ನೂ ನಿಂದಿರಿಸಬಾರ್ದು, ಇದು ಮಾಡಬಾರ್ದು. ಮುಂದೆ ಅದು ತಾಯಿ ಏನದ ಯಾರಿಗೆ ಆ ಶಕ್ತಿ ಕೊಡ್ತಾಳೋ ಅಂತ ಗೊತ್ತಾಗೋದಿಲ್ಲ. ಅದು ಮುಂದೆ ಅದನ್ನು ನಿರಂತರವಾಗಿ ನಡಿಬೇಕು. ಈಗ 2,500 ಮುತ್ತೈದೆಯರು ಮುಂದೆ ನಾಳೆ ಬರ್ತಾರಂದ್ರೆ ಅದು ಮುಂದೆ 5,000 ಮುತ್ತೈದೆಯರು ಆಗಬೇಕಾಗ್ಯದ. ಅದು ಯಾಕಂದರೆ ಮಹಾರಾಷ್ಟ್ರದ ಬಸವಲಿಂಗ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದ ಇವತ್ತಲ್ಲಿ ಸುಮಾರು ಒಂದು 5,000 ರಿಂದ 6,000 ಮುತ್ತೈದರು, ಒಂದು 50,000 ಮಂದಿ ತುಪ್ಪ ಹೋಳಿಗೆ ಉಣಿಸ್ತಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಹೋಳಿಗೆಯನ್ನು ಹುಗ್ಗಿ ಹೋಳಿಗೆ ತಯಾರು ಮಾಡಿದೆವು. ತುಪ್ಪ ಕೂಡ ಎಲ್ಲ ನೀಡಿ ಅವರಿಗೆ ಮುತ್ತೈದರಿಗೆ ಸಂತೃಪ್ತಿ ಪಡಿಸ್ತಾ ಇದ್ದೆವು. ಆ ಒಂದು ಕಾರ್ಯಕ್ರಮ ಕಂಟಿನ್ಯೂ ನಡೀಲಿ, ಜೀವನ ಪರ್ಯಂತ ಸೂರ್ಯಚಂದ್ರ ಇರುವವರೆಗೆ ನಡೀಲಿ ಅಂತೇಳಿ ಹಾರೈಸಿ ನಾನೇನು ಮಾಡೀನಿ ಅದನ್ನು ಸಮಾಜಗೋಸ್ಕರ ಮಾಡೀನಿ. ಅದನ್ನು ಇದು ಒಂದು ಗಟ್ಟಿಯಾಗಿ ಸಮಾಜದಲ್ಲಿ ಉಳಿತಕ್ಕಂಥ ವ್ಯವಸ್ಥೆ ಇದು ಎಲ್ಲರೂ ಮಾಡಬೇಕು, ನಾವು ಅವನೇ ಮಾಡಬಾರ್ದು. ನಾವು ಆಸ್ತಿ ಅಂತಸ್ತು ಎಷ್ಟು ಬೇಕಾಗಿತ್ತು ಅದು ಇವತ್ತು ಉಳಿಲಿಲ್ಲ, ಆದರೆ ನಾವು ಮಾಡಿರ್ತಕ್ಕಂಥ ಒಂದು ಕೆಲಸ ಇಲ್ಲಿ ಉಳಿತದೆ ಅಂತ ಹೇಳಿ ನಾನು ಈ ಮಾತಿಗೆ ರೊಮ್ಮ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊತ್ತಾಗದೊಳಗೆ 6 ಗಂಟೆ ಒಳಗೆ ಪೂಜೆ ಮುಗಿಬೇಕು, 7 ಗಂಟೆಗೆ ಮಾಡಿದ್ರೆ 8 ಗಂಟೆಗೆ ಆ ರಾಜಕೀಯದೆಲ್ಲ ಕಸನೆಲ್ಲ ತಲೆ ತುಂಬಿಕೊಂಡು ಆಮೇಲೆ ಲಿಂಗ ಪೂಜೆ ಕೂತ್ಕೊಂಡ್ರೆ ಬೆಳಗಿನ ವೇಳೆ ಲಿಂಗ ಪೂಜೆ ಆಗಬೇಕು. ಆಮೇಲೆ ಬಸವಣ್ಣವರು ಇನ್ನೊಂದು ವಚನದಾಗ ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನಿಡಿದರೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಗಳಯ. ನೋಡಿ, ಲಿಂಗದ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡಿದ್ದಾರೆ, ಅಪಮೃತ್ಯುಗಳು ತಪ್ಪಿಸ್ಕೊಳ್ಬಹುದು ಅಂತ ಸಾಧ್ಯ ಇಲ್ಲ. ಮೃತ್ಯು ಬರಲೇಬೇಕು, ಮೃತ್ಯು ಜಗದ ನಿಯಮ. ಕಂಟಕಗಳಿಂದ ಅಪಮೃತ್ಯು ಅಕಾಲಿಕ ಮೃತ್ಯುವನ್ನು ತಪ್ಪಿಸ್ಕೊಳ್ಬಹುದು. ಕವಡಿಮಠಿಯವರು ಇನ್ಮೇಲೆ
ಮೊದಲು ನಮ್ಮನ್ನು ಕನ್ಸಲ್ಟ್ ಮಾಡಿ 15 ದಿವಸ 21 ದಿವಸ ನೋಡಿ ನೀವು ಅಷ್ಟರಲ್ಲಿ ನಿಮ್ಗೆ ಎಷ್ಟೋ ಸಂತೋಷ ಸಿಗುತ್ತೆ. ಆಮೇಲೆ ಬರ್ಕೊಂಡು ಹೇಳ್ಕೊಡ್ತೀವಿ. ನಾವು ಕೊರೋನಾದಲ್ಲೂ ಕೂಡ ನಾವು ಯಾವ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದು ವ್ಯಾಕ್ಸಿನ್ ನಾವು ಕೊರೋನಾ ಚೆನ್ನಾಗಿ ಬಾಳಿರಿ, ನೂರಾರು ವರ್ಷ ಚೆನ್ನಾಗಿ ಬಾಳಿರಿ. ವಿಜಯೋತ್ಸವ ವಿಜಯೋತ್ಸವ ಶ್ರೀ ಕೈವಯ್ಯ ಸ್ವಾಮಿಗಳ ಹಬ್ಬದುತ್ಸವ, ಶ್ರೀ ಕೈವಯ್ಯ ಸ್ವಾಮಿ ಹುಟ್ಟುವ ಹಬ್ಬದುತ್ಸವ, ಹುಟ್ಟುವ ಹಬ್ಬದುತ್ಸವ. ಈಗ ನಮಸ್ಕಾರ. ಇವತ್ತಿನ ದಿವಸ ಸ್ವಾತಂತ್ರ್ಯೋತ್ಸವದ 79ನೇ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ನಮ್ಮ ಆನಂದನಗರದ ನಮ್ಮ ಗುರುಗಳಾದ ಶಿಷ್ಯಲಯ್ಯ ಕವಡಿಮಠ್ ಅವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾನು ಅವ್ರಿಗೋಸ್ಕರ ನಾನು ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ದೀನಿ. ಮುಂದೂ ಕೂಡ ಹಿಂಗೆ ನಾ ಆಗಸ್ಟ್ 15ಕ್ಕೆ ಅವ್ರಿಗೋಸ್ಕರ ಮಾಡ್ಕೊತೀನಿ ಹೋಗ್ತೀನಿ. ಎಲ್ಲರಿಗೂ ಹೇಳ್ತೀನಿ, ಬ್ಲಡ್ ಡೊನೇಟ್ ಆ ದಿನ ಮಾಡಿರಿ ಅವ್ರ ಹೆಸರಲ್ಲಿ ಅಂತೇಳಿ, ಒಂದು ಜೀವ ಉಳಿತೈತಿ ಅಂತೇಳಿ ಒಟ್ಟು ಮಾಡ್ಬೇಕು. 6 ತಿಂಗಳಿಗೊಮ್ಮೆ ಮಾಡ್ಬೇಕು, ಇನ್ನೊಬ್ರಿಗೆ ಹೆಲ್ಪ್ ಆಕೈತದ ಅಂತೇಳಿ ನಾನು ಅಷ್ಟು ಮುಂದೆ ನಾನು ಮಾಡಿದ್ದೆ. ನಿಮ್ಮ ಹೆಸರು? ಮಂಜುನಾಥ್ ರಮೇಶ್ ಪೂಜಾರ್ ಅಂತ. ಭಾಳ ಸಂತೋಷ ಆಗಿದೆ. ಪ್ರತಿ ವರ್ಷನೂ ಇದೇ ರೀತಿಯಲ್ಲಿ ನಾವು ಅಜ್ಜಾದ ಹುಟ್ಟುಹಬ್ಬನ ಆಚರಿಸ್ಕೊಂಡು ಬರ್ತೀವಿ. ಆದರೆ ಇವರ ಅನಾರೋಗ್ಯ ಇರೋದ್ರ ಕಾರಣದಿಂದ ನಮಗೆ 5-6 ವರ್ಷ ಭಾಳ ಈ ಕಾರ್ಯಕ್ರಮ ಮಾಡೋದು ಕಷ್ಟ ಅನಿಸಿದೆ. ಆದರೂ ನಾವು ಅವ್ರಿಗೆ ಸಾಥ್ ಕೊಟ್ಟು ಭಕ್ತಾದಿಗಳು ಅವರೆಲ್ಲರೂ ಸಹಕರಿಸ್ಕೊಂಡು ನಾವು ನಮ್ಮ ಗುರುಗಳು ಇದ್ದಲ್ಲಿಗೆ ಕಾಣಿಕೆನ ತಂದು ಅರ್ಪಿಸ್ತಾರೆ. ಅವರ ಸಲಹೆ ತೊಗೊಂಡು ನಾವೆಲ್ಲ ಕಮಿಟಿಯವ್ರು ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೇವೆ. ಏನೋ ನಾವು ಮಾಡ್ಬೇಕಂದ್ರೆ ಗುರುಗಳನ್ನ ಕೇಳಿನ ನಾವು ಈ ರೀತಿ ಹಿಂಗೆ ಮಾಡ್ಬೇಕಂತ ಮಾಡ್ಯವ್ರಿ ಗುರುಗಳ. ಇದನ್ನು ಹೆಂಗೆ ಮಾಡೋದು ಏನು ಅಂತಂದಾಗ ಅವ್ರು ತಿಳಿಸ್ಕೊಡ್ತಾರೆ. ನಮಗೆ ಗೊತ್ತಾಗ್ಲಾರ್ದು ನಾವು ಅವ್ರ ಗುರುಗಳನ್ನು ಕೇಳಿ ನಾವು ಈ ಕಾರ್ಯಕ್ರಮನ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಆಚರಣೆ ಮಾಡ್ತೀವಿ. ಬರ್ತ್ಡೇ ಅಂದ್ರೆ ನಾವು ಪ್ರತಿ ವರ್ಷವೂ ಅವರಿಗೆ ಇದು ಇವತ್ತು 60ನೇ ವರ್ಷದ ಮಾಡಿದ್ವಿ. ಹಿಂದಿನ ವರ್ಷ 59. ಆದರೆ ಈ ವರ್ಷ ಭಾಳ ವಿಜೃಂಭಣೆ 25ನೇ ವರ್ಷ ಇದ್ದದಕ್ಕೆ ಹೆಚ್ಚಿನ ಒಂದು ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಏನೋ ನಾವು ಮಾಡಿ ವ್ಯವಸ್ಥೆ ಐತ್ರಿ. ಇವತ್ತಿನ ದಿವಸ ಆಗಸ್ಟ್ 15 ಅಜ್ಜಾರ ಹುಟ್ಟುಹಬ್ಬ. ಪ್ರತಿ ವರ್ಷನೂ ಅಜ್ಜಾರ ಇಟ್ಕೊಂಡಿರ್ತಾರೆ. ಭಕ್ತಾದಿಗಳದ್ದು ಯಾರ್ದು ಇರೋದಿಲ್ಲ. ಎಲ್ಲ ಭಕ್ತರಿಗೂ ಪ್ರಸಾದ ವಿತರಣೆ ಮಾಡಿ, ಪುರಾಣ ಮಂಗಲ ಆದ ನಂತರ ಪ್ರಸಾದ ವಿತರಣೆ ಮಾಡಿ ಎಲ್ಲರೂ ಬಂದಿದ್ದಾರೆ. ಶಿವಾನಂದ ಪ್ರಕರಣ ದಾನಮ್ಮನಗುಡಿ ಸ್ಥಾಪನೆ ಆಗಿದ್ದ ಅವರಿಂದ. ಇಲ್ಲಾಂದ್ರೆ ಅವರಷ್ಟು ಧೈರ್ಯದಿಂದ ಅವರಷ್ಟು ಇದರಿಂದ ಯಾರೂ ಮಾಡಕ್ಕೆ ಕಟ್ಟಿದ್ದಿಲ್ಲ. ಅವರಿಂದಲೇ ಈ ಒಂದು ಇಷ್ಟ ವೈಭವದಿಂದ ನಡೆಯಾಕತ್ತೈತಿ. ಈಗ ಮತ್ತೆ 60 ವರ್ಷದಿಂದ, ಈಗ ಕಡಿಮೆ ಅಂದ್ರೆ ಒಂದು 30 ವರ್ಷದಿಂದ ಅವರು ಇಲ್ಲಿ ಸೇವಾ ಸಲ್ಲಿಸಾಗ್ತಾರೆ. ಈ ಗುಡಿ ಸಲುವಾಗಿ ತಮ್ಮೆಲ್ಲ ತಮ್ಮದೆಲ್ಲ ಮನೆ ಕೆಲಸ ಬಿಟ್ಟು ಇದಕ್ಕಾಗಿ ನಿಂತು ಇದು ಒಂದು
ಆ ಒಂದು ದೇವಸ್ಥಾನ ಮಾಡಿ ಒಂದು ಮಯೂರ್ ನಗರಕ್ಕೆ ಪ್ರತಿ ಒಂದು ಕಳಸ ಇಟ್ಟಂಗೆ ಐತಿ ಈಗ ಅವರು ಬರ್ತಡೇ ದಿವಸ ನಮ್ಗೆ ಭಾಳ ಖುಷಿಯಾಗೈತಿ ಇವತ್ತಿನ ದಿವಸ. ಅದಕ್ಕೆ ಅವ್ರು ಇನ್ನೂ 3 ವರ್ಷ ಬದುಕಲಿ, ನಮ್ಮ ಆನಂದ ಮಯೂರ್ ನಗರದಾಗ ಅವ್ರ ಸೇವಾ ಇರಲಿ ಅಂತೇಳಿ ನಾನು ಬಯಸ್ತೇನೆ. ನಿಮ್ಮ ಹೆಸರೇನ್ರಿ? ರಾಜಶೇಖರಯ್ಯ ಮಠ.